ವೀಕ್ಲಿ ಅಪ್ಡೇಟ್ 100% ಟ್ಯಾರಿಫ್ ಯಾರಿಗೆ ಇಂಡಿಯಾ ಮತ್ತು ಅಮೆರಿಕದ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನು ಗೋಲ್ಡ್ 50% ರ್ಯಾಲಿ ಮುಂದೇನಾಗುತ್ತೆ ಮತ್ತೆ ಪಾಕ್ ಮತ್ತು ಸೌದಿ ಅರೇಬಿಯಾ ಡಿಫೆನ್ಸ್ ಡೀಲ್ ಏನಾಯ್ತು ನಿಫ್ಟಿ ಮೂವ್ಮೆಂಟ್ಸ್ ಯಾವ ತರ ಆಗ್ತಾ ಇದೆ ಅನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಸಿಯಾಗಿರುತ್ತೆ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ನಿಫ್ಟಿ ನೋಡೋದಾದ್ರೆ ಈ ವೀಕ್ ಅಲ್ಲಿ 631 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 24,654 ಅಲ್ಲಿ ಕ್ಲೋಸ್ ಆಗಿದೆ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 1,147 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 54,389 ಅಲ್ಲಿ ಕ್ಲೋಸ್ ಆಗಿದೆ ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 2,097 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 80,426 ಅಲ್ಲಿ ಕ್ಲೋಸ್ ಆಗಿದೆ ಇನ್ನು ಅಮೆರಿಕ ಮತ್ತು ಇಂಡಿಯನ್ ರೀಸೆಂಟ್ ಡೆವಲಪ್ಮೆಂಟ್ ಎಲ್ಲ ಕನೆಕ್ಟಿವಿಟಿ ಮಾಡಿ ನೋಡೋದಾದ್ರೆ ಅಮೆರಿಕ ಹೇಳ್ತಾನೆ ಬಂದಿದೆ ಇಂಡಿಯಾ ಜೊತೆ ಒಳ್ಳೆ ಸಂಬಂಧ ಇದೆ ಗುಡ್ ಫ್ರೆಂಡ್ ಅಂತ ಹೇಳ್ತಾನೆ ಇದೆ ಆದ್ರೆ ಟ್ರೇಡ್ ವಾರ್ ಮಾತ್ರ ಕಂಟಿನ್ಯೂಷನ್ ಮಾಡ್ತಾನೆ ಇದೆ ಸೊ ಫಸ್ಟ್ ಬಂದ್ಬಿಟ್ಟು H1B ವೀಸಾ 1 lakh ಇಯರ್ಸ್ ಇರೋದ್ರಿಂದ ಡೈರೆಕ್ಟ್ ಆಗಿ ಐಟಿ ಕಂಪನಿಗಳಿಗೆ ಹೊಡ್ತಾ ಬಿದ್ದಿದ್ದಾವೆ ಅಂತಾನೆ ಹೇಳ್ಬೋದು ಇಂಡಿಯನ್ ಐಟಿ ಕಂಪನಿಗಳು ಡೈರೆಕ್ಟ್ ಆಗಿ ಬಂದೇ ಹೇಳ್ತಿದ್ದಾವೆ $150 million ಇಂದ $550 million ವರೆಗೂ ಹೊರೆ ಆಗುತ್ತೆ ಅಂತಾನೆ ಹೇಳ್ತಾ ಇದಾರೆ ಈ ವೀಸಾ ಇಂದ ಸೊ H1B ವೀಸಾ ಹೊಂದಿರುವಂತರು 70% ಇಂಡಿಯನ್ಸ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಪ್ಯಾನಿಕ್ ಆಗಿದ್ರು ಸೊ ಒಂದು ಕ್ಲಾರಿಫಿಕೇಶನ್ ಬಂದ್ಮೇಲೆ ಹೊಸದಾಗಿ ಹೋದವ್ರು ಮಾತ್ರ ಅಂದಾಗ ಮಾತ್ರ ಸ್ವಲ್ಪ ರಿಲ್ಯಾಕ್ಸೇಷನ್ ಕಂಡಿದ್ರು ಅದೇ ತರ ಗುರುವಾರ ಸಾಯಂಕಾಲ ಫಾರ್ಮಾಸ್ಯೂಟಿಕಲ್ಸ್ ಗೆ 100% ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ಬ್ರಾಂಡೆಡ್ ಮತ್ತು ಪೇರೆಂಟಲ್ ಕಂಪನೀಸ್ ಮಾತ್ರ ಇದನ್ನೇ ನಾವು ಗಮನಿಸಬೇಕಾಗಿರೋದು ಬ್ರಾಂಡೆಡ್ ಮತ್ತು ಪೇರೆಂಟಲ್ ಕಂಪನಿ ಮಾತ್ರ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ರಾಂಡೆಡ್ ಮತ್ತು ಪೇರೆಂಟಲ್ ಕಂಪನಿ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಎರಡೇ ಕಂಪನಿ ಸನ್ ಫಾರ್ಮಾ ಮತ್ತು ವಕಾರ್ ಫಾರ್ಮಾ ಇವೇ ಮೇನ್ ಆಗಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಈ ಎರಡು ಕಂಪನಿ ಮಾತ್ರ ಹೊಡೆತ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಆದ್ರೂ ನಮ್ಮ ಮಾರ್ಕೆಟ್ ಯಾಕೆ ಬಿತ್ತು ಸೊ ಇದೇ ರೀಸನ್ ಅಲ್ವಾ ಮಾರ್ಕೆಟ್ ಬಿದ್ದಿರೋದಕ್ಕೆ ರೀಸನ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಜನರಿಕ್ ಮತ್ತು ಎಪಿಐ ಪ್ರಾಡಕ್ಟ್ಸ್ 40% ಆಫ್ ಫಾರ್ಮಾಸ್ಯೂಟಿಕಲ್ಸ್ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಆದ್ರೆ ಇನ್ ಮುಂದೆ ಟ್ರಂಪ್ ಇದೇ ತರ ಡಿಸಿಷನ್ ತಗೊಳ್ಳಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅದೇ ಒಂದು ಗುಂಗಲ್ಲಿ ಪ್ಯಾನಿಕ್ ಸೆಲ್ ಆಗಿದೆ ಫ್ರೈಡೆ ಸೊ ಹಾಗಾದ್ರೆ ಈ ಎಕ್ಸ್ಪೋರ್ಟ್ ಅಲ್ಲಿ ನಾವು ಎಷ್ಟಿದೀವಿ ಬ್ರಾಂಡೆಡ್ ಅಂದ್ರೆ ಏನ್ ಗೊತ್ತಾ ನಾವು ಇಲ್ಲಿ ತಯಾರು ಮಾಡಿ ಅಲ್ಲಿಗೆ ಕಳಿಸಿದ್ರೆ ಎಕ್ಸಾಂಪಲ್ ಏನಂದ್ರೆ ಒಂದು ರೈಸ್ ಮತ್ತು ಕುಕ್ಡ್ ರೈಸ್ ಮತ್ತು ರಾ ರೈಸೇ ಕಳಿಸಿದ್ರೆ ಅದಕ್ಕೆ ಟ್ಯಾಕ್ಸ್ ಇರಲ್ಲ ಕುಕ್ಡ್ ರೈಸ್ ಮಾಡ್ಬಿಟ್ಟು ಕಳಿಸಿದ್ರೆ ಅದಕ್ಕೆ ಟ್ಯಾಕ್ಸ್ ಇರುತ್ತೆ ಅದೇ ಹೇಳುದು ರಾ ಮೆಟೀರಿಯಲ್ ಕಳಿಸಿದ್ರೆ ಟ್ಯಾಕ್ಸ್ ಇರಲ್ಲ ಆದ್ರೆ ಬ್ರಾಂಡೆಡ್ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಕಳಿಸಿದ್ರೆ ಮಾತ್ರ ಟ್ಯಾಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು 100% ಟ್ಯಾರಿಫ್ ಅಂತ ಹೇಳ್ಬಿಟ್ಟು ಇದನ್ನ ಡಿಕ್ಲೇರ್ ಆಗಿರೋದು ಇದರಿಂದ ಬಿಗ್ ಇಂಪ್ಯಾಕ್ಟ್ ಏನ್ ಆಗಲ್ಲ ಆದ್ರೆ ಇನ್ ಮುಂದೆ ಇದೇ ತರ ಏನಾದ್ರೂ ಡಿಸಿಷನ್ಸ್ ಪಾಲಿಸೀಸ್ ಚೇಂಜ್ ಆದಾಗ ಮಾತ್ರ ಇದಕ್ಕೆ ಹೊಡ್ತಾ ಬರೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಪ್ಯಾನಿಕ್ ಸೆಲ್ ಆಗಿದಾವೆ ಸೊ ಇನ್ನ GDP ನಂಬರ್ಸ್ 3.3 ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ 3.8 ಬಂದಿದೆ ಫ್ರೈಡೆ ಅನೌನ್ಸ್ ಮಾಡಿರೋದ್ರಲ್ಲಿ ಇದು ಗುಡ್ ನಂಬರ್ಸ್ ಆಗಿದೆ ಮತ್ತೆ ರೀಸೆಂಟ್ ಆಗಿ ಜಾಬ್ ಡೇಟ್ ಆಗಲಿ ಇನ್ಫ್ಲೇಷನ್ ಆಗಲಿ ಎಲ್ಲಾ ನಂಬರ್ಸ್ ಚೆನ್ನಾಗಿ ಬರ್ತಾ ಇದಾವೆ US ಗೆ ಆದ್ರೂ ಸಹ ಅವರು ಫೆಡ್ ರೇಟ್ ಕಟ್ ಮಾಡ್ತಾ ಇದಾರೆ ಸೊ ಸ್ಟ್ರಾಂಗ್ ಎಕಾನಮಿ ಅಂತಾರೆ ಫೆಡ್ ರೇಟ್ ಕಟ್ ಮಾಡ್ತಾ ಇದಾರೆ ಅಂದ್ರೆ ಸೊ ಇದರಲ್ಲಿ ಏನೋ ಸ್ವಲ್ಪ ಅನುಮಾನ ಬರುತ್ತೆ ನಂಬರ್ಸ್ ಏನಾದ್ರು ಮ್ಯಾನಿಪುಲೇಟ್ ಮಾಡಿದಾರ ಟ್ರಂಪ್ ಕಡೆಯಿಂದ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಟ್ರಂಪ್ ಅವರು $2,000 ನ ಡೈರೆಕ್ಟ್ ಡೆಪಾಸಿಟ್ ಮಾಡ್ತೀವಿ ಅಮೆರಿಕನ್ ಸಿಟಿಸನ್ಸ್ ಗೆ ಅಂತ ಹೇಳ್ತಿದ್ದಾರೆ ನೋಡಿ ಸ್ಟ್ರಾಂಗ್ ಎಕಾನಮಿ ಮಾರ್ಕೆಟ್ ಅಪ್ ಅಲ್ಲಿ ಇದೆ ಒಳ್ಳೆ GDP ರೇಟ್ ಇದೆ ಇನ್ಫ್ಲೇಷನ್ ಕಡಿಮೆ ಆಗಿದೆ ಪ್ರತಿಯೊಂದು ಹೇಳ್ತಾ ಇದ್ರು ಏನಕ್ಕೆ 2,000 ಡೈರೆಕ್ಟ್ ಡೆಪಾಸಿಟ್ ಮಾಡ್ತಾರೆ ಅನ್ನೋದೊಂದು ಅನುಮಾನ ಬರ್ತಾ ಇದೆ ಇನ್ನಾಮೇಲೆ ಗೋಲ್ಡ್ ರಿಸರ್ವ್ ಆಗಿ ಇಟ್ಟಿರೋದನ್ನ ಅಮೆರಿಕದವರು ಸೆಲ್ ಮಾಡಿಬಿಟ್ಟು ಬಿಟ್ ಕಾಯಿನ್ ರಿಸರ್ವ್ ಮಾಡ್ತೀವಿ ಅಂತಾನು ಹೇಳ್ತಿದ್ದಾರೆ ಒಂದು ಆರ್ಟಿಕಲ್ ಅದ್ರ ಬಗ್ಗೆ ಬಂದಿದೆ ಸೊ ಅದ್ರ ಬಗ್ಗೆ ಇನ್ನ ಕ್ಲಾರಿಟಿ ಬಂದಿಲ್ಲ ಇನ್ನ ಪಾಕ್ ಮತ್ತು ಸೌದಿ ಅರೇಬಿಯಾ ಒಂದು ಡಿಫೆನ್ಸ್ ಡೀಲ್ ಕ್ಯಾನ್ಸಲ್ ಆಗಿದೆ ಇದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ ಇಂಡಿಯಾದ ಒಂದು ಜಾಣ್ಮೆ ನಡೆ ಅಂತಾನು ಹೇಳ್ಬೋದು ಇಂಡಿಯಾ ಏನ್ ಮಾಡ್ತಿತ್ತು ಸೌದಿ ಅರೇಬಿಯಾ ಆಯಿಲ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ ಯಾವುದೇ ಆಹಾರ ಪದಾರ್ಥಗಳು ಅಲ್ಲಿ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ ಅಂದ್ರೆ ಬೆಳೆಯೋದಕ್ಕಾಗಲ್ಲ ಆಯಿಲ್ ತಯಾರು ಮಾಡಿಬಿಟ್ಟು ಆಯಿಲ್ ಇಂದ ಅಲ್ಲಿ ಸಿಗೋ ನ್ಯಾಚುರಲ್ ಮೀನಿಂಗ್ ಇಂದ ಅವರು ಬೇರೆ ದೇಶಗಳಿಗೆ ಕಳಿಸ್ತಾರೆ ಅಂದ್ರೆ ಇಂಡಿಯಾ ಮೇನ್ ಇಂಪೋರ್ಟ್ ಮಾಡ್ಕೊಳ್ತಾ ಇರುತ್ತೆ ನಾವೇನಾದ್ರೂ ಆ ಆಯಿಲ್ ನ ಇಂಪೋರ್ಟ್ ಏನಾದ್ರು ಕಡಿಮೆ ಮಾಡಿದ್ರೆ ಇಲ್ಲ ನಿಲ್ಲಿಸಿದ್ರೆ ಅದೇ ನಾವು ಬೇರೆ ದೇಶಗಳ ಜೊತೆ ಹೋಗಿ ಆಯಿಲ್ ಒಪ್ಪಂದ ಮಾಡ್ಕೊಂಡ್ರೆ ಅದು ದೊಡ್ಡ ಹೊಡೆತ ಆಗುತ್ತೆ ಸೌದಿ ಅರೇಬಿಯಾಗೆ ಅಂತ ಅವ್ರಿಗೆ ಮನವರಿಕೆ ಆಯ್ತು ಅದ್ರ ಜೊತೆಗೆ ನಾವು ಫುಡ್ ಪ್ರಾಡಕ್ಟ್ಸ್ ನ ಏನ್ ಕಳಿಸ್ತಿದೀವಿ ಅದೇನಾದ್ರೂ ಕಳಿಸೋದೇನಾದ್ರೂ ನಿಲ್ಸಿದ್ರೆ ಅವ್ರು ತಿನ್ನೋದಕ್ಕೆ ಏನು ಸಿಗೋದೇ ಇಲ್ಲ ಆ ತರ ಆಗೋ ಎನ್ವೈರನ್ಮೆಂಟ್ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ತಿಳ್ಕೊಂಡ್ಬಿಟ್ಟು ಮೋದಿ ಒಂದು ಜಾಣ್ಮೆ ನಡೆಯಿಂದ ಇರೋದಕ್ಕೆ ಅವರು ಆ ಡಿಫೆನ್ಸ್ ಡೀಲ್ ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರು ಇನ್ನ ನಿಫ್ಟಿ ನೋಡೋದಾದ್ರೆ ಮಾರ್ಕೆಟ್ ಅಪ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಟ್ರಂಪ್ ಒಂದಲ್ಲ ಒಂದು ಪಾಲಿಸಿ ಇಲ್ಲ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಇಂದ ನಿಫ್ಟಿನ ಡ್ರ್ಯಾಗ್ ಮಾಡ್ತಾನೆ ಇದೆ ನಿಫ್ಟಿ ಲಾಸ್ಟ್ 6 ಡೇಸ್ ಅಲ್ಲಿ ಕಂಟಿನ್ಯೂಸ್ ಫಾಲ್ ಆಗ್ತದೆ ಇದಕ್ಕೆ ರೀಸನ್ ಗೊತ್ತು H1B ವೀಸಾ ಫೀಸ್ ಹೈಕ್ ಆಗಿರ್ಬೋದು ಇಲ್ಲ 100% ಟ್ಯಾರಿಫ್ ಫಾರ್ಮಾ ಆಗಿರ್ಬೋದು ಇಲ್ಲ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು
ಔಟ್ಫ್ಲೋ ಆಗ್ತಾನೆ ಇರ್ಬೋದಾಗಿರ್ಬೋದು. ಸೊ ಇವಾಗ ನಿಮ್ಗೆ ಅನ್ಸುತ್ತೆ ಇವಾಗ ನಾನು ನಿಫ್ಟಿ ಇವಾಗ ಇನ್ವೆಸ್ಟ್ಮೆಂಟ್ ವಾಪಸ್ ತೆಗಿಬೇಕಾ, ಇಲ್ಲ ಹೋಲ್ಡ್ ಮಾಡ್ಬೇಕಾ, ಇಲ್ಲ ಫ್ರೆಶ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಬರ್ತಾನೆ ಇರುತ್ತೆ. ಸೊ ಇದು ಈ ಒಂದು ಫಾಲ್ ಟ್ರಂಪ್ ಇರೋವರೆಗೂ, ಟ್ರಂಪ್ ಕೂಲ್ ಆಗೋವರೆಗೂ ಈ ತರ ವಾಲಟಿಲಿಟಿ ಇದ್ದೇ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಲಾಂಗ್ ಡ್ಯೂರೇಷನ್ ಅಲ್ಲಿ ನೋಡೋದಾದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಫಾಲ್ ಅಂತೂ ಇಲ್ಲ. ಸೊ ಒಂದು ದಿಗ್ಜಾಗಿರುತ್ತೆ. ಸೊ ಆಮೇಲೆ ಒಂದು ಹೈ ಅಂತೂ ಹೊಡೆಯುತ್ತೆ. ಸೊ ನಾನು ನನ್ನ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಒಂದು ETF ಇಲ್ಲ ಒಂದು ಗುಡ್ ಸ್ಟಾಕ್ ಇಲ್ಲ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿ ಎವ್ರಿ 5% ಡಿಪ್ ಆದಾಗ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಮಾರ್ಕೆಟ್ ಇವಾಗ ಆಗ್ಲೇ ಹೇಳ್ದಂಗೆ ಇದೇ ತರ ಅಂತೂ ಇರಲ್ಲ, ಸ್ವಲ್ಪ ಡಿಪ್ ಆಗುತ್ತೆ. ಸೊ ನಾವು ಎವ್ರಿ 5% ಇನ್ವೆಸ್ಟ್ ಮಾಡ್ತಾ ಇದ್ದಾಗ ಒಂದೊಂದಲ್ಲೇ ಅಂದ್ರೆ 1 or 2 years ಅಲ್ಲಂತೂ ಅದು ಹೈಯರ್ ಐ ಅಂದ್ರೆ ರೋಬಸ್ಟ್ ಮೂವ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಸೊ ಇನ್ನು ಹೆಚ್ಚಾಗಿದೆ ಅಂತ ನಾನು ಯಾವ ತರ ಹೇಳ್ತೀನಿ ಅಂದ್ರೆ, ಗ್ಲೋಬಲ್ ಇನ್ವೆಸ್ಟರ್ ಏನ್ ಹೇಳ್ತಾರೆ, ಸೊ ಎಲ್ಲಾ ಮಾರ್ಕೆಟ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಹೈಯರ್ ಅಲ್ಲಿ ಇದೆ, ಆದ್ರೆ ಇಂಡಿಯನ್ ಮಾರ್ಕೆಟ್ ಇನ್ನೂ ಲೋ ಅಲ್ಲೇ ಇದೆ. PSR ಇಲ್ಲ PCR ಇಲ್ಲ RSI ನೋಡೋದಾದ್ರೆ ನಾವು ಓವರ್ ಸೋಲ್ಡ್ ಆಗಿದ್ದೀವಿ ಅಂತಾನೆ ಒಂದು ಸ್ಟೇಟ್ಮೆಂಟ್ ಇದೆ. ಮತ್ತೆ ಅದ್ರ ಜೊತೆಗೆ HSBC ಅವರಾಗ್ಲಿ, ಗೋಲ್ಡ್ಮನ್ ಸ್ಯಾಕ್ ಅವರಾಗ್ಲಿ, ಇಲ್ಲ UBS ಅವರಾಗ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಇನ್ ಫ್ಯೂಚರ್ ಅಲ್ಲಿ ಅಂತ ಹೇಳ್ತಾನೆ ಇದ್ದಾರೆ ಹೊರತು ಯಾವುದೇ ತರವಾದಂತ ಒಂದು ನೆಗೆಟಿವ್ ನ್ಯೂಸ್ ಅಂತೂ ಬಂದಿಲ್ಲ. ಸೊ ಅದರಿಂದ ಮಾರ್ಕೆಟ್ ಮೇಲೆ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಟ್ ಪ್ರೆಸೆಂಟ್ ಶಾರ್ಟ್ ಟರ್ಮ್ ಅಲ್ಲಿ ಈ ತರ ವಾಲಟಿಲಿಟಿ ಇದ್ದೇ ಇರುತ್ತೆ. ಫಾರಿನ್ ಇನ್ವೆಸ್ಟಿಗೇಷನ್ ಅವ್ರದ್ದೆಲ್ಲ ಡೇಟಾ ನೋಡೋದಾದ್ರೆ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಅದು ಕಂಟಿನ್ಯೂಸ್ ಸೆಲ್ ಆಗ್ತಾನೆ ಇರೋದ್ರಿಂದ ನಿಫ್ಟಿ ಡ್ರಾಗ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ ಅವ್ರು ಬೈಯಿಂಗ್ ಸ್ಟಾರ್ಟ್ ಆಗುತ್ತೋ ಈ ಟ್ರಂಪ್ ಪಾಲಿಸಿಗಳಿಂದ ಅವರು ಪ್ಯಾನಿಕ್ ಆಗಿ ಸೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ. ಯಾವಾಗ ಕೂಲ್ ಡೌನ್ ಆಗುತ್ತೋ ಅವ್ರು ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೋ, ಸೊ ಆಗ ನಿಫ್ಟಿ ಹೈಯರ್ ಆಗಿ ಹೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ರುಪಿ ನೋಡೋದಾದ್ರೆ ಎಗೇನೆಸ್ಟ್ ಡಾಲರ್ ರೆಕಾರ್ಡ್ ಗ್ಲೋ ಅಲ್ಲಿ ಟ್ರೇಡ್ ಆಗ್ತಿದೆ 88.68 ಅಲ್ಲಿ. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಲಾಸ್ಟ್ ವೀಕ್ ಮಾತಾಡ್ಕೊಂಡಂಗೆ $2 ಅಪ್ ಆಗುತ್ತೆ, $2 ಡೌನ್ ಆಗುತ್ತೆ. ಅಂದ್ರೆ $61 to $65 ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಗೋಲ್ಡ್ ನೋಡೋದಾದ್ರೆ ಗೋಲ್ಡ್ 50% ರ್ಯಾಲಿ ಕೊಟ್ಟಿದೆ ಲಾಸ್ಟ್ 6 months ಅಲ್ಲಿ. ಅದು ನಾವು ನೀವು ಬೈ ಮಾಡ್ತಾ ಇರೋದ್ರಿಂದ ಅಲ್ಲ. ಗೋಲ್ಡ್ ಲಾಸ್ಟ್ 3 years ಇಂದ ಆರ್ನಮೆಂಟ್ ರೂಪದಲ್ಲಿ ನಾವು ನೀವು ಬೈ ಮಾಡ್ತಾ ಇರೋದು ಗ್ರಾಜುಯಲಿ ಡಿಕ್ರೀಸ್ ಆಗ್ತಾ ಬಂದಿದೆ, ಆದ್ರೂ ಇನ್ಕ್ರೀಸ್ ಆಗ್ತಿದೆ. ಅದಕ್ಕೆ ಮೇನ್ ರೀಸನ್ ಏನು? ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ನ ಬೈ ಮಾಡ್ತಾ ಇರೋದು ರಿಸರ್ವ್ ಆಗಿ. ಸೊ ಇದು ಮೊದಲಿಂದನೂ ಬೈ ಮಾಡ್ತಾನೆ ಇದ್ರಲ್ಲ, ಈಗ ಏನು ಬಿಗ್ ಡಿಫರೆನ್ಸ್ ಅಂತ ಕೇಳ್ತೀರಾ? ಸೊ ಮೊದಲು ಸೆಂಟ್ರಲ್ ಬ್ಯಾಂಕ್ಸ್ USD ಅಂದ್ರೆ ಡಾಲರ್ನು ರಿಸರ್ವ್ ಆಗಿ ಬೈ ಮಾಡ್ತಾ ಇತ್ತು, ಆಮೇಲೆ ಗೋಲ್ಡ್ ನು ಬೈ ಮಾಡ್ತಾ ಇತ್ತು. ಸೊ ಈಗ ಬಂದಿರೋ ಪರಿಸ್ಥಿತಿಗೆ ಟ್ರಂಪ್ ಅವರು ಒಂದಲ್ಲ ಒಂದು ಪಾಲಿಸೀಸ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇನ್ ಮುಂದೆ ಡಾಲರ್ ಏನಾದ್ರೂ ಎಫೆಕ್ಟ್ ಆಗ್ಬೋದು, ಅಂದ್ರೆ ನಾವು ರಿಸರ್ವ್ ಇಟ್ಟಿರೋದಕ್ಕೆ ಏನಾದ್ರೂ ಎಫೆಕ್ಟ್ ಆಗ್ಬೋದು ಅನ್ನೋ ಒಂದು ಭಯದಿಂದನೂ ಡಾಲರ್ ನ ಸೆಲ್ ಮಾಡ್ಬಿಟ್ಟು ಗೋಲ್ಡ್ ರೂಪದಲ್ಲಿ ಬೈ ಮಾಡ್ಕೊಂತ ಇಟ್ಕೊಂತಾ ಇದಾರೆ. ಸೊ ಇದರಿಂದ ಏನಾಗುತ್ತೆ, ಸೊ ಗೋಲ್ಡ್ ನಾವು ಡಾಲರ್ ಏನಕ್ಕೆ ರಿಸರ್ವ್ ಮಾಡಿ ಇಟ್ಕೊಂಡಿದ್ವಿ ಅಂದ್ರೆ ಈಸಿ ಟು ಟ್ರೇಡ್, ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಟ್ರೇಡ್ ಮಾಡಿದಾಗ ಈಸಿಯಾಗಿ ನಾವು ಡಾಲರ್ ರೂಪದಲ್ಲಿ ಕೊಡ್ಬೋದು ಅನ್ನೋದ್ರಿಂದ ನಾವು ಡಾಲರ್ ರಿಸರ್ವ್ ಇಟ್ಕೊಂಡಿದ್ವಿ. ಈಗ ಆಗುತ್ತಾ ಇರೋ ಬದಲಾವಣೆಯಿಂದ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಂತಾನೆ ಬ್ರಿಕ್ಸ್ ಅವರು, ಸೊ ಬ್ರಿಕ್ಸ್ ಅಂದ್ರೆ ಯಾವುದು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಇವೆಲ್ಲ ಒಂದು ಒಕ್ಕೂಟ ಸ್ಟ್ರಾಂಗ್ ಮಾಡ್ಕೊಂಡು ಒಂದು ಆಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮ್ ತರಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ತಂದಾಗ ಡಾಲರ್ ಪ್ರಾಬಲ್ಯ ಕಡಿಮೆ ಆಗುತ್ತೆ. ಆಗ ಈ ತರ ಬೆದರಿಕೆಗಳು ಯಾವುದೇ ಒಂದು ಬೆದರಿಕೆಗಳಿಗೂ ಬಗ್ಗಲ್ಲ. ಇನ್ನು ಆತ್ಮನಿರ್ಭರ್ ಭಾರತ ಬಗ್ಗೆ ಸ್ವಲ್ಪ ಮಾತಾಡೋಣ. ಆತ್ಮನಿರ್ಭರ್ ಭಾರತ್ ಅಂದ್ರೆ ಏನು? ನಾವು ಉತ್ಪಾದನೆ ಮಾಡೋದು, ಬೇರೆಯವರ ಮೇಲೆ ಅವಲಂಬನೆ ಕಡಿಮೆ ಮಾಡ್ಕೊಳ್ಳೋದು, ಅಂದ್ರೆ ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೊಳ್ಳೋದು. ಅಂದ್ರೆ ವಿದೇಶಿ ಸರಕುಗಳ ಬದಲು ಸ್ವದೇಶಿ ಸರಕುಗಳನ್ನೇ ಯೂಸ್ ಮಾಡುವಂತದ್ದು. ಮತ್ತೆ ಕೃಷಿ ಆಗ್ಬೋದು, ತಂತ್ರಜ್ಞಾನ ಆಗ್ಬೋದು, ಡಿಫೆನ್ಸ್ ಆಗ್ಬೋದು, ಉದ್ಯಮ ಆಗ್ಬೋದು, ಇವೆಲ್ಲನೂ ನಮ್ಮ ದೇಶದಲ್ಲೇ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲೇ ಇರಬೇಕು ಅಂತ. ಇನ್ನು ಮೇಡ್ ಇನ್ ಇಂಡಿಯಾ ಅಂದ್ರೆ ಏನು? ವರ್ಲ್ಡ್ ಮಾರ್ಕೆಟ್ ಅಲ್ಲಿ ನಮ್ಮ ಒಂದು ಸರಕುಗಳು ಹೆಸರಾಗುವಂಥದ್ದು. ಎಕ್ಸಾಂಪಲ್ ಚೈನಾ ತಗೊಳ್ಳಿ. ಚೈನಾ ನೋಡಿ, ಇದರಲ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಅವರು ವಾಟ್ಸ್ಆಪ್ ಆಗ್ಲಿ, ಟ್ವಿಟರ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಯೂಟ್ಯೂಬ್ ಆಗಲಿ ಈ ತರ ಯಾವ್ದು ಯೂಸ್ ಮಾಡಲ್ಲ. ಅವ್ರದ್ದೇ ಆದಂತ ಕೆಲವು ಆ್ಯಪ್ಗಳಿದಾವೆ. ಇನ್ನು ಗೂಗಲ್ ಅಷ್ಟೇ ಸರ್ಚ್ ಇಂಜನ್ ಅವ್ರು ಗೂಗಲ್ ಯೂಸ್ ಮಾಡಲ್ಲ, ಅವ್ರದ್ದೇ ಆದಂತ ಒಂದು ಸರ್ಚ್ ಇಂಜನ್ ಇದ್ದು ಅವರು ಯೂಸ್ ಮಾಡ್ತಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಾವೇನ್ ಮಾಡ್ತೀವಿ ನಮ್ಮ ದೇಶದಲ್ಲಿ ಫೇಸ್ಬುಕ್ ಆಗಲಿ, ವಾಟ್ಸ್ಆಪ್ ಆಗಲಿ, ಟ್ವಿಟರ್, ಇನ್ಸ್ಟಾಗ್ರಾಮು, ಇನ್ನು ಮೈಕ್ರೋಸಾಫ್ಟ್, ಅಮೆಜಾನ್ ಇವೆಲ್ಲ ಏನಾಗುತ್ತೆ, ಆಪಲ್, ಈ ಕಂಪ್ನಿಗಳೆಲ್ಲ ನಾವು ಯೂಸ್ ಮಾಡ್ತಾನೆ ಇದೀವಿ. ನಾವು ಯೂಸ್ ಮಾಡಿ ಅದರಿಂದ ದುಡ್ಡು ಮಾಡೋರು ಯಾರು? ಪ್ರಾಫಿಟ್ ಮಾಡೋರು ಅಮೆರಿಕದವರು, ಅದನ್ನ ಎಂಜಾಯ್ ಮಾಡ್ತಿರೋದು ಅಮೆರಿಕದವರು. ಸೊ ಇಲ್ಲೇ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿರೋದು. ಅದ್ರ ಬದಲು ಆಲ್ಟರ್ನೇಟಿವ್ ನಾವ್ ಏನಾದ್ರು ರೆಡಿ ಮಾಡ್ಕೊಂಡ್ರೆ ಅವ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆದ್ರೆ, ನೋಡಿ ಈ ತರ ಟ್ಯಾರಿಫ್ ಆಗ್ಲಿ, ಇಲ್ಲ ಆಯಿಲ್ ಮೇಲೆ ದಂಧೆ ಆಗ್ಲಿ, ಈ ತರ ಯಾವ್ದೂ ನಮ್ಮ ಮೇಲೆ ಇರಕ್ ಆಗಲ್ಲ. ಸೊ ಇದೇ ಹೇಳೋದು, ನಮ್ಮ ಒಂದು ಸ್ವದೇಶಿ ವಸ್ತುಗಳು ನಾವ್ ಇಲ್ಲೇ ಉತ್ಪಾದಿಸಿ ಇಲ್ಲೇ ಯೂಸ್ ಮಾಡಿ ಮತ್ತೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಅದಕ್ಕೆ ಹೆಸರಾಗಬೇಕು ಅನ್ನೋದು. ಸೊ ಯಾವುದೇ ಒಂದು ಸರ್ವಿಸ್ ಆಗ್ಲಿ, ವಸ್ತು ಆಗ್ಲಿ ಸ್ವದೇಶಿದೇ ಆಗಿರ್ಬೇಕು. ಆಗ ಮಾತ್ರ ನಾವು ನಮ್ಮ ಒಂದು ಎಕನಾಮಿಗೆ ಒಂದು ಉತ್ತೇಜನ ಕೊಟ್ಬಿಟ್ಟು ನಾವು ಡೆವಲಪ್ ಆಗಕ್ಕೆ ಸಾಧ್ಯ ಆಗುತ್ತೆ.
ಇನ್ನು ಐಪಿಒಗಳು ಸುರಿಮಳೆ ಆಗ್ತಾನೆ ಇದಾವೆ. ಇನ್ ಮುಂದೆನೂ $1 ಬಿಲಿಯನ್ ಐಪಿಒಗಳು ಬರ್ತವೆ. ಇನ್ನು ಗವರ್ನಮೆಂಟ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ 69,725 ಕ್ರೋರ್ಸ್ ಮ್ಯಾರಿಟೈಮ್ ಮತ್ತು ಶಿಪ್ ಬಿಲ್ಡಿಂಗ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ಬಿಟ್ಟು. ಇನ್ನ ಸೆಬಿ ಅವರು ರೆಗ್ಯುಲೇಟರಿ ರಿಫಾರ್ಮ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಐಪಿಒಗಳಾಗ್ಲಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಾಗ್ಲಿ, ಇಲ್ಲ AIFs ಗಾಗ್ಲಿ ಸರಳವಾಗಿ ಅಂದ್ರೆ ಸಿಂಪಲ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಇನ್ನು ವಾರಿ ಬಗ್ಗೆ ಮಾತಾಡಬೇಕು. ವಾರಿ ಎನರ್ಜಿ ಫ್ರೈಡೆ ತುಂಬಾ ಫಾಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಅವರು ಆಂಟಿ ಡಂಪಿಂಗ್ ಡ್ಯೂಟಿ ಅಂದ್ರೆ ಡಂಪಿಂಗ್ ಡ್ಯೂಟಿನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಚೈನಾದಿಂದ ತರಿಸಿರೋ ಪ್ರಾಡಕ್ಟ್, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡಿರೋದನ್ನ ಇಂಡಿಯಾ ಒಂದು ಲೇಬಲ್ ಆಗ್ಬಿಟ್ಟು ಸೆಲ್ ಮಾಡ್ಬಿಟ್ಟು ಅಲ್ಲಿ ಡಂಪಿಂಗ್ ಡ್ಯೂಟಿನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಸುಳ್ಳು, ಇದೆಲ್ಲ ಮ್ಯಾನಿಪುಲೇಷನ್ ಸುಳ್ಳು ಅಂತ ವಾರಿ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಆದ್ರೂ ಇನ್ವೆಸ್ಟಿಗೇಷನ್ US ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ರೀಸನ್ ಇಂದನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರೋ ರೀಸನ್ ಇಂದನೇ ವಾರಿ ಎನರ್ಜಿ ತುಂಬಾ ಫಾಲ್ ಆಗಿದೆ. ಸೊ ಇಷ್ಟೆಲ್ಲ ಡೇಟಾ ಕಲೆಕ್ಟ್ ಮಾಡಿ ನಮ್ಮ ಟೀಮು ನಿಮ್ ಮುಂದೆ ಇಟ್ಟಿರೋ ಎಫರ್ಟ್ಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕಮೆಂಟ್ ಹಾಕಿ.